ನೋಡಬಾರ್ದು ಅಂತ ಮಿರರಲ್ಲಿ ನೋಡೋದು. ಇದು ಚೇಳು ಆ ಅಮ್ಮ ವಾಹನ. ಇಲ್ಲಿರೋದು ಚೇಳಮ್ಮ. ಈ ಕಡೆ ನಮಸ್ತೆ ಸ್ನೇಹಿತರೆ, ನಾವಿವತ್ತು ಕೋಲಾರಮ್ಮ ದೇವಿ ಸನ್ನಿಧಿಗೆ ಬಂದಿದ್ದೀವಿ. ಈ ದೇವಸ್ಥಾನ ಗಂಗರ ಕಾಲದಲ್ಲಿ ನಿರ್ಮಾಣ ಆಗಿ ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರ ಆಗಿರೋ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಈ ದೇವಿನ ಮಹಿಷಾಸುರ ಮರ್ದಿನಿ ರೂಪ, ವಿಷಜಂತುಗಳ ಅಧಿದೇವತೆ ಅಂತಲೂ ಕರೀತಾರೆ. ಹಿಂದೆ ಅಲ್ಲಿನ ಜನರು ಸ್ಟೇಲ್ ಸಹಿತ ಬೇರೆ ಬೇರೆ ವಿಷಜಂತುಗಳಿಂದ ತೊಂದರೆ ಪಡ್ತಾ ಇದ್ದಂತೆ. ಆಗ ಈ ದೇವತೆಗೆ ಪೂಜೆ ಸಲ್ಲಿಸಿ ವಿಷಜಂತುಗಳ ಭಯದಿಂದ ಊರನ್ನು ಕಾಪಾಡಿಕೊಂಡ್ರು ಅನ್ನೋದು ಇಲ್ಲಿನ ಪ್ರತೀತಿ. ಈಗಲೂ ಇಲ್ಲಿ ಚೇಳಮ್ಮ ಅನ್ನೋ ದೇವತೆಗೆ ಪೂಜೆ ಸಲ್ಲಿಸಲಾಗುತ್ತೆ. ದೇವಿ ತುಂಬ ಉಗ್ರ ಸ್ವರೂಪಿಯಾಗಿ ಇಲ್ಲಿ ನೆಲೆಸಿರೋದ್ರಿಂದ ಇಲ್ಲಿ ನೇರವಾಗಿ ದೇವಿಯ ದರ್ಶನ ಮಾಡದೆ ಕಣ್ಣಿ ಮೂಲಕ ದೇವಿಯ ಪ್ರತಿಬಿಂಬದ ದರ್ಶನ ಮಾಡಿಸಲಾಗುತ್ತೆ ಅನ್ನೋದು ಈ ದೇವಸ್ಥಾನದ ಇನ್ನೊಂದು ವಿಶೇಷ. ಉಗ್ರ ಅವತಾರ ತಾಳಿರೋದು. ಅದಕ್ಕೆ ನಾವು ಏಕಾಏಕಿ ಡೈರೆಕ್ಟಾಗಿ ನೋಡಬಾರ್ದು ಅಂತ ಮಿರರಲ್ಲಿ ನೋಡೋದು. ಉಗ್ರ ಜಾಸ್ತಿ, ಆ ಕಣ್ಣು ನಮ್ಮ ಮೇಲೆ ಬೀಳಬಾರ್ದು ಅಂತೇಳಿ ಮಿರರಲ್ಲಿ ಫಸ್ಟ್ ನೋಡೋದು. ನಾವು ಆ ಕಡೆಯಿಂದ ಬಂದರೆ ಮಿರರ್ ಅದೇ ಅಲ್ಲಿ ನೋಡಿ ಆಮೇಲೆ ನಾವು ಡೈರೆಕ್ಟಾಗಿ ನೋಡೋಂಥದ್ದು. ಇದು ಚೇಳು ಆ ಅಮ್ಮ ವಾಹನ. ಗುಡಿ ಕಟ್ಟಿರೋದು ಚೋಳು. ಅಲ್ಲಿದ್ದಾರೆ ನೋಡಿ, ರಾಜೇಂದ್ರ ಪ್ರಸಾದ್ ಚೋಳರ ರಾಜೇಂದ್ರ ಪ್ರಸಾದ್ ಚೋಳ ರಾಜ ಅವ್ರು ಕಟ್ಟಿಸಿರೋದು. ಹಿಂದ್ಗಡೆ ಇದ್ದಾವೆ ನೋಡಿ, ಹಿಂದ್ಗಡೆ ಅಲ್ಲಿ ಇರೋದು ಉತ್ಸವ ಮೂರ್ತಿ ಕೋಲಾರಮ್ಮನ. ಹಿಂದ್ಗಡೆ ಕಾಣಿಸ್ತಾ ಇರೋದು ನೋಡಿ, ಜಾರಿಯಲ್ಲಿ. ಹೌದು, ಅದು ಚೋಳರು ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಜಾರಿಯಲ್ಲಿ. ಅವ್ರ ಕಾಲದಲ್ಲಿ ಏನು ಮಾಡಿದ್ದಾರೆ ಇರೋದು ಅಲ್ಲೇ ಇರ್ತಾರೆ. ಅದನ್ನು ಜ್ಞಾಪನ ಆಗ್ತಾ ಇರಲಿ ಅಂತೇಳಿ ಅವ್ರು ಪ್ರತಿಷ್ಠಾಪನೆ ಮಾಡಿದ್ರು. 7 ಜನ ಆಯಿತು ಹಿಂದ್ಗಡೆ. ನೋಡಿ ಹಿಂದ್ಗಡೆ ಕಾಣಿಸ್ತು 7 ಜನ ಇದೆ. ಇಲ್ಲಿರೋದು ಚೇಳಮ್ಮ. ಈ ಕಡೆ ಇದೆ ಚೇಳಮ್ಮ. ಇಲ್ಲಿ ಅಲ್ಲ. ಕಾಣಿಸಿ